छत्रपति शिवाजी महाराज के, हिंदू आराधक शिवाजी महाराज के जय। शिवाजी जय भवानी, जय शिवाजी, जय भवानी, जय शिवाजी, जय भवानी, जय छत्रपति शिवाजी महाराज के, जय छत्रपति शिवाजी महाराज के ನಮಸ್ಕಾರ. ಇವತ್ತು ಒಂದು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಕೃತಜ್ಞತೆಗಳನ್ನ ತಿಳಿಸಬೇಕಾಗತ್ತೆ. ಯಾಕಂತಂದ್ರೆ ಇದುವರೆಗೂ ನಾವು ಇವತ್ತು ಈ ಛತ್ರಪತಿ ಶಿವಾಜಿ ಜಯಂತಿಯನ್ನ ನಮ್ಮ ಮಟ್ಟದಲ್ಲಿ ಯಾವತ್ತೂ ನಾವು ಮಾಡಿರ್ಲಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಈ ವರ್ಷದಿಂದ ಒಂದು ಮಹಾಪುರುಷರ ಜಯಂತಿಗಳನ್ನ ಮಾಡಬೇಕು ಅಂತ ಒಂದು ಆದೇಶದ ಮೇರೆಗೆ ಫೆಬ್ರವರಿ 19 ಈ ದಿನ ಛತ್ರಪತಿ ಶಿವಾಜಿ ಜಯಂತಿಯನ್ನ ಎಲ್ಲ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಆಚರಣೆ ಮಾಡಬೇಕು ಅಂತ ಆದೇಶ ಆಗಿರೋದ್ರಿಂದ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಯಂತಿಗೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಮೊದಲಿಗೆ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಮಾತು ಅವ್ರ ಬಗ್ಗೆ, ನಾನು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸದಸ್ಯರಾದಂಥ ಸುರೇಶ್ ಅವರು ತುಂಬ ವಾಗ್ಮಿಗಳಿದ್ದಾರೆ, ಅವ್ರು ಮಾತಾಡ್ತಾರೆ ಹೆಚ್ಚಾಗಿ. ಒಂದೆರಡು ಮಾತನ್ನ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹುಟ್ಟಿದ್ದು 1630ರಲ್ಲಿ ಈಗಿನ ಮಹಾರಾಷ್ಟ್ರ, ಆಗ ಮರಾಠ ಪ್ರಾಂತ್ಯ ಅಂತಿತ್ತು. ಶಿವನೇರು ದುರ್ಗ ಅನ್ನೋ ಸ್ಥಳದಲ್ಲಿ ಅವರು ಜನಿಸಿದ್ರು 1630 ಈ ದಿನದಂದು. ಹುಟ್ಟಿನಿಂದಲೇ ಅವರ ತಾಯಿ ಅವ್ರಿಗೆ ಎಲ್ಲ ಒಂದು ದೇವರ ಬಗ್ಗೆ ಆಗಲಿ ಮತ್ತು ಒಳ್ಳೆ ವಿದ್ಯಾಬುದ್ಧಿಯನ್ನು ಕಲಿಸಿ ದೇಶದ ಬಗ್ಗೆ ಪ್ರೇಮ ಅನ್ನೋದನ್ನ ಅವ್ರಿಗೆ ಆವಾಗಲೇ ಕಲಿಸ್ಕೊಟ್ಟಿದ್ರು. ಆ ಒಂದು ಕಾರಣಕ್ಕೆ ಆಗಿನ್ನೂ ನಮ್ಮಲ್ಲಿ ಬ್ರಿಟಿಷ್ ಯಾರು ನಮ್ಮಲ್ಲಿ ಆಕ್ರಮಣ ಮಾಡದೇ ಇದ್ದಕ್ಕಂಥ ಕಾಲದಲ್ಲಿ, ಅದಕ್ಕೂ ಮೊದಲು ನಮ್ಮ ದೇಶಕ್ಕೆ ಬಂದಿದ್ದಂಥವರು ಮೊಘಲರು. ಎಷ್ಟು ನಮ್ಮ ಮೇಲೆ ದೌರ್ಜನ್ಯ ನಡೀತಾ ಇತ್ತು ಅಂದರೆ, ಆಗ ನಮ್ಮ ದೇಶ ಅಷ್ಟು ಹಿಂದೂ ಸಾಮ್ರಾಜ್ಯ ಅನ್ನೋದಿತ್ತು. ನಮ್ಮ ಎಲ್ಲ ಇವ್ರ ಮೇಲೆ ಮತಾಂತರ ಮಾಡೋದಿರ್ಬೋದು, ದೌರ್ಜನ್ಯ ದರ್ಪ ಮಾಡೋದು, ಪ್ರತಿಯೊಂದನ್ನು ಕಣ್ಣಾರೆ ಕಂಡು ಇದನ್ನೆಲ್ಲ ಕೊನೆಗೊಳಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಅಖಂಡ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಗೆರಿಲ್ಲಾ ಯುದ್ಧ ತಂತ್ರವನ್ನು ಅನುಸರಿಸಿ ಔರಂಗಜೇಬನ ಜೊತೆ ಯುದ್ಧ ಮಾಡಿ ಅವನ್ನೆಲ್ಲ ಸೋಲಿಸಿದಂಥ ಒಂದು ನಿದರ್ಶನದ ಮಹಾವೀರರು. ಇವತ್ತಿಗೂ ಸಹ ಆ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬಂದರೆ ಒಂದು ಕಿಚ್ಚು ಧೈರ್ಯದ್ದೇ ನಮ್ದು ಯಾವತ್ತೂ ಆ ಒಂದು ಚಿತ್ರ ಶಿವಾಜಿ ಮಹಾರಾಜರದು ನಮ್ಗೆ ನೆನಪಿಗೆ ಬರುತ್ತೆ. ಅಂಥ ಒಂದು ಅಖಂಡವಾದಂಥ ವೀರರವರು. ಅವ್ರನ್ನ ನಾವಿವತ್ತು ಸ್ಮರಿಸುತ್ತಾ ನಮ್ಮ ಮುಂದಿನ ಪೀಳಿಗೆಯೂ ಸಹ ಆ ಒಂದು ಧೈರ್ಯ, ಸ್ವಾತಂತ್ರ್ಯ ಕಿಚ್ಚನ್ನ ಹರಿಸಿ ನಮ್ಮ ನಾಡು ನುಡಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡಬೇಕು ಅಂತ ಕೋರುತ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಂತ ಶ್ರೀ ಸುರೇಶ್ ರವರು ಇನ್ನೂ ಅವರ ಹಿನ್ನೆಲೆ ಏನು, ಅವರ ಸಾಧನೆಗಳೇನು, ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಂತ ಅವರಲ್ಲಿ ಕೋರ್ತಾ ಇದ್ದೀನಿ. ಕುತ್ಕೊಂಡ್ಬಿಟ್ರೆ ಒಳ್ಳೇದೇನೋ ನೋಡಿ. ಇವತ್ತು ನಾವು ನಮ್ಮ ತಿಮ್ನಾಪುರದಲ್ಲಿ ಪಂಚಾಯಿತಿಯಲ್ಲಿ ಛತ್ರಪತಿ ಶಿವಾಜಿಯವರ 395ನೇ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಈ ಜನ್ಮದಿನಾಚರಣೆಗೆ ಆಗಮಿಸಿ ಆಸೀನರಾಗಿರುವಂತಹ ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಪೂಲಕ್ಷ್ಮಿ ಮಂಜುನಾಥ್ ಅವರು, ಹಾಗೂ ಅಭಿವೃದ್ಧಿ ಅಧಿಕಾರಿಯಾದ ಗಜೇಂದ್ರ ಸಾರು, ಹಾಗೂ ಎಲ್ಲ ಶಿವಾಜಿ ರಾಷ್ಟ್ರಭಕ್ತರು ಮತ್ತು ಶಿವಾಜಿ ಅಭಿಮಾನಿಗಳಿಗೂ ಹಾಗೂ ನಮ್ಮ ಪಂಚಾಯತ್ ಸಿಬ್ಬಂದಿ ಎಲ್ಲರಿಗೂ ನಮ್ಮ ಶಿವಾಜಿ ಜಯಂತಿಯ ಜನ್ಮದಿನಾಚರಣೆಯ ಶುಭಾಶಯಗಳು. ನಮ್ಮ ಛತ್ರಪತಿ ಶಿವಾಜಿ ಅಂದರೆ ಅವರು ಅಪ್ರತಿಮ ವೀರರು, ದೇಶಭಕ್ತಿಗೆ ಒಂದು ಸಂಕೇತ. ಅವರು ಶತ್ರುಗಳನ್ನು ನಿದ್ದೆಗೆಡಿಸಿದಂಥ ಒಬ್ಬ ಮಹಾವೀರ ಅಂತ ಹೇಳ್ಬೋದು. ಅವರು ಬಾಲ್ಯದಲ್ಲಿ ತುಂಬ ಕಷ್ಟಗಳಲ್ಲಿ ಬೆಳೆದಿರ್ತಾರೆ. ಅವರ ತಂದೆ ಶಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿ. ಅವರ ತಂದೆ ವಿಜಯಪುರದ ಸುಲ್ತಾನರ ಸೈನ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ತು ಅವ್ರ ಬಾಲ್ಯದಲ್ಲಿದ್ದಾಗ ಸುತ್ತಮುತ್ತಲೂ ಎಲ್ಲ ಮೊಘಲರು, ಬಿಜಾಪುರದ ಸುಲ್ತಾನಗಳು, ಆದಿಲ್ ಶಾಹಿಗಳು, ಮೊಹಮ್ಮದ್ ಗೋರಿ ಇವರ ಅಧೀನದಲ್ಲಿ ನಮ್ಮ ರಾಷ್ಟ್ರ ಇರುತ್ತೆ. ಇನ್ನು ಮತ್ತೆ ಹೊಸದಾಗಿ ಬ್ರಿಟಿಷರು ನಮ್ಮ ಭಾರತಕ್ಕೆ ಬಂದು ಅವ್ರದ್ದು ಸಹ ದಬ್ಬಾಳಿಕೆ ನಡೀತಾ ಇರುತ್ತೆ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮ್ಮ ರಾಷ್ಟ್ರವನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಮತ್ತು ನಮ್ಮ ಧರ್ಮ ಯಾವ ರೀತಿ ಅವನತಿ ಆಗ್ತಾ ಇದೆ, ಹೇಗೆ ರಕ್ಷಣೆ ಮಾಡಬೇಕು ಅಂತ ಒಂದು ಇದರಲ್ಲಿ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅವರ ತಾಯಿ ನಾವು ಧರ್ಮ ಮತ್ತು ರಾಷ್ಟ್ರದ ಬಗ್ಗೆ ಹಲವಾರು ನೀತಿ ಕಥೆಗಳನ್ನು, ಉಪಕಥೆಗಳನ್ನು ಹೇಳುವ ಮುಖಾಂತರ ಅವರಿಗೆ ರಾಷ್ಟ್ರಭಕ್ತಿಯನ್ನು ತುಂಬಿಸ್ತಾರೆ. ಮತ್ತು ಅವರ ಗುರುಗಳಾದಂತಹ ದಾದಾಜಿ ಕೊಣದೇವ್ ಅವರು ಯುದ್ಧ ತಂತ್ರಗಳನ್ನು ಕಲಿಸ್ತಾರೆ. ಅವರು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪ್ರವೀಣರಾಗಿರ್ತಾರೆ. ಇದೇ ರೀತಿ ಅವರ ವಿಜಯಪುರ ಸುಲ್ತಾನರ ಅಧೀನದಲ್ಲಿ ಇದ್ದಂಥ ಅವರ ತಂದೆ ಒಂದ್ಸರಿ ಸಂಸ್ಥಾನಕ್ಕೆ ಹೋದಾಗ ಅವ್ರ ನವಾಬರಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡಬೇಕಾಗುತ್ತೆ. ಅಂದಿನ ಪರಿಸ್ಥಿತಿ ಆ ಥರ ಇತ್ತು. ನಮ್ಮ ಶಿವಾಜಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡು ಅಂತ ಹೇಳಿದಾಗ ಅವರ ತಂದೆ ಅದನ್ನ ಅವರ ಮಾಡೋದಿಲ್ಲ, ಖಂಡಿಸ್ತಾರೆ. ಅದನ್ನ ಬೇರೆ ಅನ್ಯ ಧರ್ಮದ ರಾಜರ ಹತ್ರ ನಾನು ತಲೆ ತೆಗಿಸಿ ಯಾವತ್ತೂ ನಾನು ಮಾಡೋದಿಲ್ಲ, ತಲೆ ಎಪ್ಸೆ ನಾನು ಮಾತಾಡ್ತೀನಿ, ನಮಸ್ಕಾರ ಹೊಡೆಯೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರ ಅಪ್ಪನ ಸೈನ್ಯದಿಂದ ತೆಗೆದ್ಬಿಡ್ತಾರೆ. ಅವರು ತೆಗೆದ್ಬಿಟ್ಟಾಗ ಈತನೇ ಬಂದ್ಬಿಟ್ಟು ಒಂದು ಸೈನ್ಯವನ್ನು ಕಟ್ಟಿ
ಸುಲ್ತಾನರಿಗೆ ಹಾಗೂ ಬ್ರಿಟಿಷರಿಗೆ ಒಬ್ಬ ಸಿಂಹ ಸ್ವಪ್ನಾಗಿ ಕಾಡ್ತಾನೆ. ನಂತರ ನಮ್ಮ ಛತ್ರಪತಿ ಶಿವಾಜಿಯರವರು ಗೆರಿಲ್ಲಾ ಯುದ್ಧ ತಂತ್ರವನ್ನು ಮಾಡಿ ಬ್ರಿಟಿಷರಿಗೆ ಇವರು ಯಾವ ಥರ ಯುದ್ಧ ಮಾಡ್ತಾರೆ ಅವ್ರಿಗೆ ಗಮನಕ್ಕೆ ಬಂದಿರೋದಿಲ್ಲ. ಬಟ್ ಯುದ್ಧದಲ್ಲಿ ಗೆಲ್ತಾ ಇರ್ತಾರೆ. ಅದನ್ನು ಇವ್ರನ್ನ ಯಾವ ಥರ ಸೋಲಿಸ್ಬೇಕು ಅನ್ನೋದೇ ಗೊತ್ತಿರಲಿಲ್ಲ, ಯಾಕಂದ್ರೆ ಅಷ್ಟೊಂದು ಪ್ರವೀಣರಾಗಿರ್ತಾರೆ. ನಂತರ ನಮ್ಮ ಛತ್ರಪತಿ ಶಿವಾಜಿಯರವರು ರಾಷ್ಟ್ರ ಧರ್ಮದ ಬಗ್ಗೆ ಪರಕೀಯರು ಅಥವಾ ಅನ್ಯ ಧರ್ಮದವರು ದಾಳಿ ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಹೇಗೆ ರಕ್ಷಣೆ ಮಾಡಬೇಕು ಎಂದು ಅವರು ಹಲವಾರು ಸೈನ್ಯವನ್ನು ಕಟ್ಟಿ ಹಲವಾರು ತಂತ್ರಗಳನ್ನು ಉಪಯೋಗಿಸ್ತಾರೆ. ನಂತರ ಇವರನ್ನ ಯುದ್ಧದಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊಘಲರ ಸುಲ್ತಾನರಾದಂಥ ಅಫ್ಜಲ್ ಖಾನ್ ರವರು ಸ್ನೇಹದಿಂದ ಇವನ್ನ ಮೋಸದಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ನೇಹ ಒಪ್ಪಂದ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕರೆಸ್ತಾರೆ. ಯಾರು? ಅಫ್ಜಲ್ ಖಾನ್ ರವರು. ಅಫ್ಜಲ್ ಖಾನ್ ಮೋಸದಿಂದ ಕರೆಸಿ ಇವನು ಸೋಲಿಸ್ಬೇಕು, ನಾವು ಯುದ್ಧದಲ್ಲಿ ಸೋಲ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರೆಸಿದಾಗ ಈತನು ಪರಾಕ್ರಮಿ, ಇವನು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಛತ್ರಪತಿ ಶಿವಾಜಿಯವರು ಆಸ್ಥಾನಕ್ಕೆ ಹೋಗ್ತಾರೆ. ಆಸ್ಥಾನಕ್ಕೆ ಹೋಗಿ ಅವರ ದೇಹಕ್ಕೆ ಒಂದು ಕಬ್ಬಿಣದ ರಕ್ಷಣಾ ಕವಚವನ್ನು ಹಾಕೊಂಡು, ಯಾಕಂದ್ರೆ ಇವರು ಮೋಸ ಮಾಡ್ತಾರೆ ಅಂತ ಮೊದಲೇ ಗೊತ್ತಿತ್ತು ಇವರಿಗೆ, ದೇಹಕ್ಕೆ ಕಬ್ಬಿಣದ ರಕ್ಷಣಾ ಕವಚವನ್ನು ಹಾಕೊಂಡು ಹೋದಾಗ ಅವ್ರ ಅನ್ಯ ಧರ್ಮೀಯರಿಗೆ ಅಪ್ಪಿಕೊಂಡು ಒಂಥರ ಆತ್ಮೀಯತೆ ತರೋದು ಒಂದು ಧರ್ಮ ಇರುತ್ತೆ, ಒಂದು ಸಂಸ್ಕೃತಿ ಅವ್ರದ್ದು. ಆ ಥರ ಅಪ್ಪಿಕೊಂಡು ಆತ್ಮೀಯತೆ ಮಾಡೋಕೆ ಹೋದಾಗ ಇತ್ತ ಅಫ್ಜಲ್ ಖಾನ್ ಅವನು ತನ್ನ ಕತ್ತಿಯನ್ನು ತೆಗೆದು ಶಿವಾಜಿಗೆ ಚುಚ್ಚುತ್ತಾನೆ. ಯಾಕಂದ್ರೆ ಅವ್ನು ಸಾಯಿಸಬೇಕು ಅಂತ ಪ್ರಿಪೇರ್ ಮಾಡಿರ್ತಾನೆ. ಅದನ್ನ ನಾವು ರಕ್ಷಣೆ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ ಛತ್ರಪತಿ ಶಿವಾಜಿಗೆ. ಅದು ಚುಚ್ಚಿದಾಗ ಕಬ್ಬಿಣದ ರಕ್ಷಣಾ ಕವಚವನ್ನು ಹಾಕೊಂಡಿದ್ದಾಗ ಅವನ ಕೈಲಾಗಲ್ಲ. ಆವಾಗ ನಮ್ಮ ಛತ್ರಪತಿ ಶಿವಾಜಿಯವರು ಹುಲಿ ಉಗುರಿನ ಒಂದು ಕವಚವನ್ನು ಮಾಡಿಕೊಂಡು ಅದರಲ್ಲಿ ಅಫ್ಜಲ್ ಖಾನನ್ನು ಸಾಯಿಸ್ತಾನೆ. ಅಫ್ಜಲ್ ಖಾನನ್ನು ಸಾಯಿಸಿ ಆ ಒಂದು ಪ್ರದೇಶವನ್ನು ವಶಪಡಿಸಿಕೊಂಡು ಹಿಂದೂ ಧರ್ಮವನ್ನು ಒಂದು ಬಾವುಟವನ್ನು ಅವ್ರ ಸಾಮ್ರಾಜ್ಯದಲ್ಲಿ ಆರಿಸ್ತಾರೆ. ಈ ತರ ಯಾವುದೇ ಒಂದು ರೀತಿಯಲ್ಲಿ ಬಂದ್ರೂ ಅವ್ರನ್ನ ಸೋಲ್ಸಕ್ಕಾಗೋದಿಲ್ಲ. ಈ ತರ ಅಪ್ರತಿಮ ವೀರನನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಈ ಜಯಂತಿಯನ್ನು ಮಾಡುವುದರಿಂದ ರಾಷ್ಟ್ರ ಮಕ್ಕಳಿಗಾಗ್ಲಿ ಯಾರಿಗೇ ಆಗಲಿ ಒಂದು ರಾಷ್ಟ್ರ ಭಕ್ತಿ, ಒಂದು ರಾಷ್ಟ್ರದ ಕಿಚ್ಚು, ರಾಷ್ಟ್ರೀಯತೆ ಪ್ರತಿಯೊಬ್ಬರಲ್ಲಿ ಹಬ್ಬಬೇಕು ಅಂತ ಹೇಳ್ತಾ ಈ ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕು ಅಂತ ಹೇಳ್ತಾ ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶಿವಾಜಿ. ಜೈ ಶಿವಾಜಿ.